ಒಂದು ಘಟನೆ ಹೇಳ್ತೇನೆ ಸರ್, ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ಇದು. ನಿಮ್ಗೆ ಹೇಳ್ಬೇಕು ಅಂತ ಆಸೆ ಪಡ್ತೇನೆ. ಒಬ್ಬಳು ಹುಡುಗಿ ಸೆಕೆಂಡ್ PUC ಪೂರ್ತಿ ಮಾಡ್ತಾಳೆ. ನಿಮ್ಮ ಮಗು ಸೆಕೆಂಡ್ PUC ಮುಂದಕ್ಕೆ ಪೂರ್ತಿ ಮಾಡ್ತದೆ. ಆಮೇಲೆ ಅಪ್ಪ ಹೇಳ್ತಾರೆ, ನೀಟ್ ಎಕ್ಸಾಮ್ ಅನ್ನ ಬರೀ, ನೀನ್ MBBS ಕ್ಷೇತ್ರಕ್ಕೆ ಹೋಗ್ಬೇಕು, ಬೇರೆ ಹೋಗಬಾರದು. ಅವಳಿಗೆ ಕಂಪ್ಯೂಟರ್ ಸೈನ್ಸ್ ಆಗ್ಬೇಕು ಅಂತ ಆಸೆ ಇದೆ. ಪೋಷಕರು ಹೇಳ್ತಾರೆ, ಇಲ್ಲ ನೀನು ಡಾಕ್ಟರ್ ಆಗ್ಬೇಕು, ನಮ್ಮ ವಂಶದ ಯಾರು ಡಾಕ್ಟರ್ ಆಗ್ಲಿಲ್ಲ, ನೀನು ಡಾಕ್ಟರ್ ಆಗ್ಬೇಕು. 2ನೇ ಬಾರಿ ನೀಟ್ ಪರೀಕ್ಷೆ ಕುತ್ಕೊಳ್ತಾಳೆ. 2ನೇ ಬಾರಿ ಕೂಡ ಫೇಲ್ ಆಗ್ತಾಳೆ ಸರ್. ಅವಳಿಗೆ ಮೆಡಿಕಲ್ ಸೀಟ್ ಸಿಗೋದಿಲ್ಲ. ಅಪ್ಪ ಹೇಳ್ತಾರೆ, ಇಲ್ಲ ಮಗ, ಇನ್ನೊಮ್ಮೆ ಕುತ್ಕೋ. 4 ಬಾರಿ ನೀಟ್ ಎಕ್ಸಾಮ್ ಕುತ್ಕೋತಾಳೆ. 4 ಬಾರಿ ಕೂಡ ಅವಳು ಪಾಸ್ ಆಗೋದಿಲ್ಲ. ಅಪ್ಪ ಈಗ ಬೇಸರ ಮಾಡ್ಕೊಳ್ತಾರೆ. ಅವಳ ಹತ್ರ ಮಾತಾಡೋದನ್ನ ಬಿಡ್ತಾರೆ. ಹುಡುಗಿ ಕೋಣೆ ಒಳಗೆ ಕುತ್ಕೊಂಡು ಅಳ್ಳಿಗೆ ಸ್ಟಾರ್ಟ್ ಮಾಡ್ತಾಳೆ. ಅಪ್ಪ ಮಾತಾಡ್ತಾ ಇಲ್ಲ, ಅಮ್ಮ ಮಾತಾಡ್ತಾ ಇಲ್ಲ, ಮುಖ ನೋಡ್ತಾ ಇಲ್ಲ. ಸರ್, ಸಾಯ್ಬೇಕಂತ ಹೊರಡ್ತಾಳೆ. ಅವಳು ಸಾಯೋದಿಲ್ಲ, ಮಾತಾಡೋದನ್ನ ಬಿಡ್ತಾಳೆ, ಊಟ ಮಾಡೋದನ್ನ ಬಿಡ್ತಾಳೆ, ದುಃಖ ಮಾಡೋದನ್ನ ಬಿಡ್ತಾಳೆ. ಕೊನೆಗೆ ಅವಳನ್ನು ಕೌನ್ಸಿಲಿಂಗ್ ಮಾಡಿಸ್ಲಿಕ್ಕಂತ ಒಬ್ಬ ಡಾಕ್ಟರ್ ಬಳಿ ಕರ್ಕೊಂಡ್ ಬರ್ತಾರೆ. ನಿಜವಾಗಿ ನಡೆದ ಘಟನೆ. ಡಾಕ್ಟರ್ ಅವಳನ್ನ ಪ್ರತ್ಯೇಕವಾಗಿ ಮಾತಾಡೋ ಹೇಳ್ತಾಳೆ, ಸರ್ ನಂಗೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇಲ್ಲ, ನನ್ನಿಂದ ಆಗೋದಿಲ್ಲ. ಅಪ್ಪ ಹೇಳ್ತಾರೆ, ಡಾಕ್ಟರ್ ಆಗು. ನಂಗೆ ಆಗೋದಿಲ್ಲ, ನಂಗೆ ಕಂಪ್ಯೂಟರ್ ಸೈನ್ಸ್ ಓದ್ಬೇಕು ಅಂತ ಆಸೆ ಇದೆ, ನಂಗೆ ಡಾಕ್ಟರ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಆ ಹುಡುಗಿ ಹೇಳಿ ಸ್ಟಾರ್ಟ್ ಮಾಡ್ತಾಳೆ. ಆಗ ಡಾಕ್ಟರ್ ಅವಳ ಮೊಬೈಲ್ ಫೋನ್ ಚೆಕ್ ಮಾಡ್ತಾರೆ. ಮೊಬೈಲ್ ಫೋನ್ ನಲ್ಲಿ ಅವಳು ಬೇರೆ ಸೈಟ್ ಅನ್ನು ನೋಡ್ತಾ ಇದ್ದಾಳೆ. ಡಾಕ್ಟರ್ ಶಾಕ್ ಆಗ್ತಾರೆ. ಯಾಕಂದ್ರೆ ಅವಳು ನೋಡ್ತಾ ಇರೋ ಸೈಟ್ಗಳು ಹೇಗಿತ್ತು ಅಂತ ಹೇಳಿದ್ರೆ, ಸಾಕ್ಷಿ ಸಿಗದ ಹಾಗೆ ಅಪ್ಪನನ್ನ ಕೊಲೆ ಮಾಡೋದು ಹೇಗೆ. ಸರ್, ನಿಜವಾಗಿ ನಡೆದ ಘಟನೆ. ಸಾಕ್ಷಿಗಳು ಸಿಗದ ಹಾಗೆ ಅಪ್ಪನನ್ನ ಕೊಲೆ ಮಾಡೋದು ಹೇಗೆ ಸೈಟ್ ಅನ್ನು ನೋಡ್ತಾ ಇದ್ಲು. ಈ ರೀತಿ ಅಪ್ಪನ ದ್ವೇಷ ಅವಳಿಗೆ. ಯಾಕೆ? ಅಪ್ಪ ಫೋರ್ಸ್ ಮಾಡ್ತಾ ಇದ್ದಾರೆ, ಒತ್ತಡ ಮಾಡ್ತಾರೆ. ಸರ್, ಈಗ ಎಲ್ಲ ಪೇರೆಂಟ್ಸ್ ಹೇಳಿ ಸ್ಟಾರ್ಟ್ ಮಾಡಿ, ನಿಮ್ಮ ಮಗು ಡಾಕ್ಟರೇ ಆಗ್ಬೇಕಾ? ಈಗ ಹೇಳಿ ನಂಗೆ, ನಿಮ್ಮ ಮಗು ಇಂಜಿನಿಯರೇ ಆಗ್ಬೇಕಾ ಸರ್? ಬೇರೆ ಯಾವುದೇ ಕ್ಷೇತ್ರ ಗೊತ್ತಿಲ್ವಾ ಮಕ್ಕಳಿಗೆ? ನಿಮ್ಮ ಮಕ್ಕಳಿಗೆ ಟ್ಯಾಲೆಂಟ್ ಇಲ್ವಾ? ಧೈರ್ಯ ಇಲ್ವಾ ಸರ್? ಆತ್ಮವಿಶ್ವಾಸ ಇಲ್ವಾ? ತುಂಬಿಸ್ಬೇಕಲ್ಲ ಈ ಕೆಲಸಗಳನ್ನ. ಪರೀಕ್ಷೆಗೆ ಹೊರಡುವಾಗ ನಾವು ಮಕ್ಕಳಿಗೆ ಹೇಳಿ ಕಳಿಸ್ತೇವೆ, ನಿಂಗೆ 100 ಮಾರ್ಕ್ಸ್ ಬರದೆ ಹೊರ ನೋಡು, ನನ್ನ ಮಗನೇ ಅಲ್ಲ ಬೈಕೊಂಡು ಕಳಿಸ್ತೇವೆ ಸರ್. ಆಗ ಮಕ್ಕಳು ಎಣಿಸ್ಕೊಳ್ತಾಳೆ, ಇನ್ಯಾರ ಮಗ ನಾನು? ಸೊ ಈ ರೀತಿ ಒತ್ತಡ ಹಾಕೊಂಡು ಕಳಿಸುವಂತದ್ದು. ದಯವಿಟ್ಟು ಬಿಟ್ಟುಬಿಡಿ ಸರ್, ಮಕ್ಕಳನ್ನ ಪ್ರೀತಿ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೇನೆ, ಮಕ್ಕಳನ್ನ ಪ್ರೀತಿ ಮಾಡಿ. ಮಕ್ಕಳು ಯಾವ ಕ್ಷೇತ್ರ ಅಂತ ಹುಡುಕಿ. ಇವತ್ತು ಕ್ಯಾರಿಯರ್ ಕೌನ್ಸಿಲಿಂಗ್ ಬರ್ತಾ ಇದೆ, ಹತ್ರ ಕೂತು ಮಾತಾಡಿ. ಯಾವ ಕ್ಷೇತ್ರಕ್ಕೆ ನಿಮ್ಮ ಮಕ್ಕಳು ಸೂಟ್ ಆಗ್ತಾರೆ ಅಂತ ಯೋಚನೆ ಮಾಡಿ, ಆ ಕ್ಷೇತ್ರಕ್ಕೆ ಮಕ್ಕಳು ತುಂಬಿಸಿಕೊಳ್ಳೋ ಕೆಲಸವನ್ನ ಮಾಡಿ. ನನ್ನ ರಿಕ್ವೆಸ್ಟ್ ಇದು.